ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಲ್ಲಾ ಗಲ್ಲಿಯಲ್ಲಿ ಬಂಧನದ ವೇಳೆ ನಡೆದ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನಿಮಗೆ ಯಾರ ಮೇಲಾದ್ರೂ ಸಂಶಯ ಇದ್ರೆ ಹೇಳಿ ಅಂತ ಸಾಂತ್ವನ ಹೇಳೋದಕ್ಕೆ ಮುಂದಾಗಿದ್ರಂತೆ ಮಾಜಿ ಶಾಸಕರು. ನಿಮ್ಮ ಹುಡುಗರನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರಂತೆ. ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತ ವೀರಣ್ಣ ಚರಂತಿಮಠ್ ಅವರು ಸಾಂತ್ವನ ಹೇಳಿದ್ರು. ಮತ್ತೊಂದು ಕಡೆ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ MLC PH ಪೂಜಾರ್ ಕೂಡ ಮುಂದಾಗಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಬಂಧಿಸದಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್. ಈ ಕಡೆ ಬಂಧಿಸಿದ್ರೆ ಆ ಕಡೆಯೂ ಬಂಧಿಸಬೇಕಾಗುತ್ತೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಂತೆ. ಮಸೀದಿಯಿಂದ ಕಲ್ಲು ತೂರಿರುವ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚೋದ್ ಬಿಟ್ಟು ಅದನ್ನ ಪ್ರಶ್ನೆ ಮಾಡಿ ಶಿವಾಜಿ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಹೋದಂತ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಯಾಕೆ ಕ್ರಮ ಕೈಗೊಳ್ತಿದ್ದೀರಿ? ಇದು ಪ್ರಶ್ನೆ ಆಗ್ತಾ ಇರೋದು. ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಶಾಂತಿ ಸಭೆಗಳನ್ನ ಕರೆದ್ರು, ಬಟ್ ಯಾವುದು ಕೂಡ ಈ ಕ್ಷಣಕ್ಕೂ ಯಶಸ್ವಿ ಆಗ್ಲಿಲ್ಲ. ಕಿಡಿಗೇಡಿಗಳನ್ನ ಬಂಧಿಸೋ ತನಕ ಹೋರಾಟ ನಿಲ್ಲಲ್ಲ ಅಂತ ಹಿಂದೂ ಸಂಘಟನೆಯವರು ಹೇಳ್ತಿದ್ದಾರೆ. ಅದರಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಹೋದ್ರೆ ಸುಮ್ಮನೆ ಇರ್ತಾರ ಜನ? ಸಹಜವಾಗಿ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಘಟನೆ. ಯಾಕಂದ್ರೆ ಮುಂದೆ ಅಲ್ಲಿ ಎಲೆಕ್ಷನ್ ಇದೆ. HY ಮೇಟಿ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಉಪಚುನಾವಣೆ ಬೇರೆ ನಡಿಬೇಕು. ಹಂಗಾಗಿ ರಾಜಕೀಯ ಲಾಭಕ್ಕೆ ಇದನ್ನ ಯೂಸ್ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ಆಲ್ರೆಡಿ ಮಾಜಿ ಶಾಸಕರು ಎಂಟ್ರಿ ಆಗಿದ್ದಾರೆ. ವೀರಣ್ಣ ಚರಂತಿಮಠ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರಂತೆ. ನಿಮಗೇನಾದ್ರೂ ಸಮಸ್ಯೆ ಆದ್ರೆ ನನಗೊಂದು ಫೋನ್ ಕರೆ ಮಾಡಿ ಅಂತೆಲ್ಲ ಹೇಳಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ನಾಯಕರ ಸ್ಟ್ಯಾಂಡ್ ಏನು ಅಲ್ಲಿ ಅನ್ನೋದೇ ಪ್ರಶ್ನೆ ಇದೆ. ಯಾವ ಕಡೆ ಮಾತಾಡಿದ್ರು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂಗೆ ಕಾಣಿಸ್ತಾ ಇದೆ. ಹಂಗಾಗಿ ಇಲ್ಲಿ ತನಕ ಕೂಡ ಕಾಂಗ್ರೆಸ್ ನಾಯಕರು ಆ ಭಾಗದಲ್ಲಿ ಯಾವುದೇ ರೀತಿಯ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ಈ ಗಲಾಟೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಘಟನೆ ಬಳಿಕ ರಾತ್ರಿಯೇ ನಡೆದಿದೆ ಅಂತೆ ಶಾಂತಿ ಸಭೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನೇತೃತ್ವದಲ್ಲೇ ಸಭೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾರನ್ನೂ ಬಂಧಿಸದಂತೆ ಸೂಚನೆ ಕೊಟ್ಟಿದ್ದಾರಂತೆ ವೀರಣ್ಣ ಚರಂತಿಮಠ್. ಶಾಂತವಾಗಿ ಇರಬೇಕು ಅಂತ ಜನರಿಗೂ ಸಹ ಸಲಹೆ ಕೊಟ್ಟು ಹೋಗಿದ್ರಂತೆ ಮಾಜಿ ಶಾಸಕರು. ಸದ್ಯ ಶಾಂತ ಸ್ಥಿತಿಯಲ್ಲಿ ಬಾಗಲಕೋಟೆಯ ಕಿಲ್ಲಾ ಓಣಿ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆ ನಂತರ ಸ್ಥಳಕ್ಕೆ ಚರಂತಿಮಠ್ ಮತ್ತೆ ಭೇಟಿ ಕೊಡುವ ಸಾಧ್ಯತೆ ಇದೆ. SP ಸಿದ್ಧಾರ್ಥ ಗೋಯಲ್ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇದೆ. ಪರಿಸ್ಥಿತಿ ಬಗ್ಗೆ SP ಜೊತೆ ಮಾತನಾಡಲಿದ್ದಾರಂತೆ ವೀರಣ್ಣ ಚರಂತಿಮಠ್. ಘಟನೆ ಬಳಿಕ ರಾತ್ರಿಯೇ ಶಾಂತಿ ಸಭೆಯನ್ನ ಮಾಡಿಬಿಟ್ಟಿದ್ದಾರೆ ಮಾಜಿ ಶಾಸಕರು. ಅವ್ರದೇ ಜವಾಬ್ದಾರಿ ಈಗ. ಯಾಕಂದ್ರೆ ಯಾರು ಕೂಡ ಅಟ್ ಪ್ರೆಸೆಂಟ್ ಹಾಲಿ ಶಾಸಕರಿಲ್ಲ. ಹಂಗಾಗಿ ವೀರಣ್ಣ ಚರಂತಿಮಠ್ ಅವರೇ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮದೇ ಕ್ಷೇತ್ರದ ಜನರ ಮನವೊಲಿಕೆಗೆ ಶತ ಪ್ರಯತ್ನಗಳಾಗಿದೆಯಂತೆ. ಬಟ್ ಅದರಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಆಗಿದ್ದಾರೆ ವೀರಣ್ಣ ಚರಂತಿಮಠ್ ಅವರು. ಬಟ್ ಹಿಂಗೆ ಪರಿಸ್ಥಿತಿ ಶಾಂತ ಸ್ವರೂಪದಲ್ಲೇ ಇರುತ್ತಾ ಅಥವಾ ಮತ್ತೆ ಏನಾದರೂ ಹೋರಾಟ ಪ್ರತಿಭಟನೆಯ ನೆಪದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.